ಎಲ್ಲರಿಗೂ ನಮಸ್ತೆ. ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಶ್ರೀ ರಾಘವೇಂದ್ರ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ, ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ. ಸ್ನೇಹಿತರೆ, ಗುರುರಾಯರ ಮೇಲೆ ನೀವು ಇಟ್ಟಿರುವ ಭಕ್ತಿ, ನಂಬಿಕೆ, ದೃಢ ವಿಶ್ವಾಸ ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ರಾಯರಲ್ಲಿ ನಂಬಿಕೆ ಇಟ್ಟು ಅವರ ಸೇವೆಯನ್ನು ಮಾಡಿರ್ತೀರಲ್ವಾ, ಅದು ಸಹ ಎಂದಿಗೂ ನಿಮ್ಮ ಜೀವನದಲ್ಲಿ ವ್ಯರ್ಥವಾಗೋದಿಲ್ಲ. ರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ. ಒಂದೊಮ್ಮೆ ತಾವೇ ಸ್ವತಃ ಪ್ರತ್ಯಕ್ಷ ರೂಪದಲ್ಲಿ ಬಂದು ನಿಮ್ಮನ್ನು ಅನುಗ್ರಹಿಸಲು ಸಾಧ್ಯವಾಗದಿದ್ದರೆ ಅಥವಾ ಸಹಾಯ ಮಾಡೋಕ್ಕೆ ಆಗದೇ ಇದ್ದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಗುರುರಾಯರು ನಿಮಗೆ ಸಹಾಯ ಮಾಡ್ತಾರೆ, ಕಾಪಾಡ್ತಾರೆ, ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ. ನಂಬಿದ್ದೀರಲ್ವಾ? ಮೌನದಿಂದ ಕುಳಿತು ರಾಯರ ಮುಂದೆ ಅಳ್ತಾ ಇದ್ದೀರಲ್ವಾ? ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೊಡ್ತಾರೆ, ಕಾಪಾಡ್ತಾರೆ. ಚಿಂತೆ ಮಾಡಬೇಡಿ. ಯಾಕೆ ಅಂದರೆ ಇಷ್ಟೆಲ್ಲ ಗುರುರಾಯರಿಗೆ ಸೇವೆ ಮಾಡ್ತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೂ ಸಹ ಗುರುರಾಯರು ನಮ್ಮನ್ನು ಅನುಗ್ರಹಿಸಿಲ್ಲ ಅಂತ ರಾಯರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮಲ್ಲಿರುವ ದೃಢ ವಿಶ್ವಾಸವನ್ನು ಸಹ ಜೀವನದಲ್ಲಿ ಎಂದಿಗೂ ಕಳೆದುಕೊಳ್ಬೇಡಿ. ಯಾಕೆ ಅಂದರೆ ಎಷ್ಟೋ ಕೋಟ್ಯಾಂತರ ಭಕ್ತರನ್ನು ಇಂದಿಗೂ ಸಹ ಗುರುರಾಯರು ಅನುಗ್ರಹಿಸಿ ಅವರ ಕಷ್ಟಗಳನ್ನು ಪರಿಹರಿಸಿ ಕಾಪಾಡ್ತಾ ಇದ್ದಾರೆ. ನೆಮ್ಮದಿಯಿಂದ ಜೀವನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಷ್ಟೊಂದು ಮಹಿಮೆ ಗುರುರಾಯರದ್ದು. ಅತ್ಯಂತ ದಯಾಳುವಂತರು. ಆ ದಯಾಳುವಂತ ಗುರುರಾಯರು ನನ್ನ ಜೀವನದಲ್ಲಿ ಎಂತೆಂತಹ ದಯೆಗಳನ್ನು ತೋರಿದ್ದಾರೆ ಅಂತ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ, ಅಲ್ವಾ? ಹಾಗೆ ಸ್ನೇಹಿತರೆ, ಈಗ ಹೇಳ್ತಾ ಇರೋ ಒಂದು ಘಟನೆಯೂ ಸಹ ಸ್ವಲ್ಪ ವರ್ಷಗಳ ಹಿಂದಿನದ್ದು. ಅಂದರೆ ಈ ಘಟನೆ ನನ್ನ ಜೀವನಕ್ಕೆ ತುಂಬ ಹತ್ತಿರವಾಗಿದ್ದು. ಅಷ್ಟೊಂದು ಮಹಿಮೆ ಇದೆ ಇದರಲ್ಲಿ. ಯಾಕೆ ಅಂದರೆ ತಾಯಿಯಂತೆ ಸಾಕಿ ಸಲಹುವ ಗುರುರಾಯರು ನನ್ನ ತಾಯಿಯನ್ನು ಹೇಗೆ ಅನುಗ್ರಹಿಸಿದ್ರು, ಕಾಪಾಡಿದ್ರು, ಆರೋಗ್ಯವನ್ನು ಸರಿಪಡಿಸಿದ್ರು. ಹಾಗಾಗಿ ಈ ಒಂದು ಮಹಿಮೆ ತುಂಬಿರುವ ಘಟನೆ ನನ್ನ ಜೀವನಕ್ಕೆ ತುಂಬಾ ಹತ್ತಿರವಾಗಿದೆ ಸ್ನೇಹಿತರೆ. ಅದನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು SSLC ಓದುತ್ತಿರುವಾಗ ನಡೆದಿರುವ ಘಟನೆ ಇದು. ಆಗ ನಮ್ಮ ಮನೆಯಲ್ಲಿ 2 ಹಸುಗಳನ್ನು ಸಾಕಿದ್ವಿ. ನಮ್ಮ ತಂದೆ ಊರು ಹಳ್ಳಿಯಾಗಿತ್ತು. ಅಲ್ಲಿಂದನೇ 2 ಹಸುಗಳನ್ನು ತಂದಿದ್ವಿ. ಅಂದರೆ ಅದರಲ್ಲಿ ಗೌರಿಯನ್ನು ಆಕಳು ಸಹ ಇತ್ತು. ಅದರ ಜೊತೆ ಅದರದೇ ಮಗುವಾಗಿರುವ ಹೋರಿಕರ ಸಹನೂ ಇತ್ತು ಸ್ನೇಹಿತರೆ. ಎರಡನ್ನೂ ನಾವು ತುಂಬ ಪ್ರೀತಿಯಿಂದ ಸಾಕಿದ್ವಿ. 2-3 ವರ್ಷಗಳ ನಂತರ ಆ ಹೋರಿಕರ ಸ್ವಲ್ಪ ದೊಡ್ಡದಾಯಿತು ಸ್ನೇಹಿತರೆ. ಆಗ ನಾವು ಮನೆ ಕಟ್ಕೊಂಡಿರೋ ಸ್ಥಳದಲ್ಲಿ ಸ್ವಲ್ಪ ದೂರ ಹೋದರೆ ಅಲ್ಲಲ್ಲಿ ಗದ್ದೆಗಳು ಸಹ ಇತ್ತು. ಆ ಗದ್ದೆಯಲ್ಲಿ ಜೋಳ, ರಾಗಿ, ಆಮೇಲೆ ಹೂವಿನ ಗಿಡಗಳೆಲ್ಲ ಸಾಕಿದ್ರು. ಈ ಹೋರಿಕರ ನಾವೇನಾದರೂ ಬಿಟ್ಟಾಗ ಆ ರಾಗಿ, ಜೋಳ, ಹೂವಿನ ಗಿಡಗಳನ್ನು ತಿಂದು ಹಾಳು ಮಾಡ್ತಾ ಇತ್ತು. ಆಗ ಕೆಲವೊಬ್ಬರು ಮನೆ ಹತ್ರ ಬಂದು, ನಿಮ್ಮ ಹೋರಿಕರು ನಮ್ಮ ಬೆಳೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ ತಿಂದು, ಹಾಗಾಗಿ ಅದನ್ನು ಕಟ್ಟು ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ, ಇದನ್ನು ಹಳ್ಳಿಗೆ ಕಳಿಸೋಣ, ಯಾಕೆ ಅಂದರೆ ಸುಮ್ಮನೆ ಇಲ್ಲಿ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೀಗೆ ನಮ್ಮ ತಂದೆ ತಾಯಿ ಮಾತಾಡ್ಕೊಂಡಿದ್ರು ಸ್ನೇಹಿತರೆ. ಆ ದಿನ ನಮಗೆ ಸ್ಕೂಲ್ ಇತ್ತು. ನಾನು ನಮ್ಮಣ್ಣ ಸ್ಕೂಲಿಗೆ ಹೋಗಿದ್ವಿ ಸ್ನೇಹಿತರೆ. ಆ ದಿನ ಯಾರೋ ಒಬ್ಬರು ಮನೆ ಹತ್ರ ಬಂದು, ನಿಮ್ಮ ಹೋರಿಕರು ಸ್ವಲ್ಪ ಹೂವಿನ ಗಿಡಗಳನ್ನೆಲ್ಲ ತಿಂದು ಹಾಳು ಮಾಡ್ತಾ ಇದೆ, ಅದನ್ನು ಹೊಡ್ಕೊಬಂದು ಕಟ್ಟು ಹಾಕೊಳ್ಳಿ ಅಂತ ಹೇಳಿದ್ರಂತೆ. ಇನ್ನೇನು ನಮ್ಮ ತಂದೆ ಅದನ್ನು ಕಟ್ಟು ಹಾಕಲಿಕ್ಕೆ ಅಂತ ಹೊಡ್ಕೊಬರೋಕ್ಕೆ ಹೋಗಬೇಕು, ಅಷ್ಟರಲ್ಲೇ ಆ ಹೋರಿಕರನೇ ಮನೆ ಹತ್ರ ಬರ್ತಾ ಇತ್ತಂತೆ. ನಮ್ಮ ತಾಯಿ ಏನು ಮಾಡಿದ್ರು, ಅದಾಗೆ ಮನೆ ಹತ್ರ ಬಂದುಬಿಡ್ತಲ್ಲ ಅಂತ ಅದ್ರ ಕೊರಳಿಗೆ ಹಗ್ಗ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಆವಾಗ ನಮ್ಮ ತಂದೆ ಹೇಳ್ತಾ ಇದ್ದಾರಂತೆ, ನೀನು ಮುಂದೆ ಹೋಗಬೇಡ, ನಾನೇ ಕಟ್ಟು ಹಾಕ್ತೀನಿ ಅಂತ. ಆದರೂ ಸಹ ನಮ್ಮ ತಾಯಿ ಏನು ಮಾಡಿದ್ರು, ನಾನೇ ಕಟ್ಟು ಹಾಕ್ತೀನಿ ಅಂತ ಅದ್ರ ಕೊರಳಿಗೆ ಹಗ್ಗವನ್ನು ಹಾಕಿ ಎಳಿತಾ ಇದ್ರಂತೆ. ಅಷ್ಟೊತ್ತಿಗೆ ನಮ್ಮ ತಾಯಿಯನ್ನು ತನ್ನ 2 ಕೊಂಬುಗಳಿಂದ ಮೇಲೆ ಕೆತ್ತಿ
ಕೆಳಗೆ ಎಸಿತಂತೆ ಸ್ನೇಹಿತರೆ. ಆವಾಗ ಸ್ವಲ್ಪ ಮಣ್ಣಿನ ರೋಡೆ ಇತ್ತು. ಹಾಗಾಗಿ ನಮ್ಮ ತಾಯಿ ಕೆಳಗೆ ಬಿದ್ದ ತಕ್ಷಣವೇ ಸ್ನೇಹಿತರೆ ನಮ್ಮಮ್ಮನ 2 ಹಲ್ಲುಗಳು ಸಹ ಮುರಿದು ಮೂಗಿಗೆ ಸ್ವಲ್ಪ ಗದ್ದಕ್ಕೆ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಚುಚ್ಕೊಂಡು ಕೈ ಕಾಲೆಲ್ಲ ತೆರಚ್ಕೊಂಡು ನಮ್ಮ ತಾಯಿನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ರಂತೆ ಸ್ನೇಹಿತರೆ ನಾನು ನಮ್ಮಣ್ಣ ಮನೆಗೆ ಬಂದಮೇಲೆ ಪಕ್ಕದ ಮನೆಯವರು ಹೀಗೆಲ್ಲ ಆಯಿತು ಅಂತ ನಿಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ನೀವು ಅಲ್ಲಿಗೆ ಹೋಗ್ರಿ ಅಂತ ನಮ್ಮನ್ನು ಕಳಿಸಿದ್ರು. ನಾನು ನಮ್ಮಣ್ಣ ಏನಾಯಿತು ಅಂತ ಇಬ್ಬರೂ ಸಹ ಅಳ್ಕೊಂಡು ಆಟೋ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಸ್ನೇಹಿತರೆ. ಅಲ್ಲಿಗೆ ಹೋದ್ಮೇಲೆ ನಮ್ಮ ತಾಯಿ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಅಳು ಬರ್ತಾ ಇದೆ ಸ್ನೇಹಿತರೆ. ಯಾಕೆ ಅಂದರೆ ನಮ್ಮಮ್ಮ ಕಣ್ಣು ಬಿಟ್ಟಿದ್ದಾರೆ, ಆದರೆ ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ 2 ಹಲ್ಲು ಮುರಿದಿದ್ದಾವೆ. ಇನ್ನೂ ಸಹ ಅವರು ಆ ಮೂಗಲ್ಲಿ ಗದ್ದದಲ್ಲಿ ಚುಚ್ಕೊಂಡಿರೋ ಕಲ್ಲನ್ನು ಅವರು ತೆಗ್ದೇ ಇರಲಿಲ್ಲ. ಡಾಕ್ಟ್ರು ತುಂಬ ಅವರಿಗೆ ನೋವಾಗುತ್ತೆ ಅಂತ ಆ ಕಲ್ಲುಗಳನ್ನು ಸಹ ತೆಗ್ದಿರಲಿಲ್ಲ ಸ್ನೇಹಿತರೆ. ನಮ್ಮಮ್ಮ ಕಣ್ಣಲ್ಲೇ ನಮ್ಮನ್ನು ನೋಡಿ ಅಳ್ತಾ ಇದ್ದಾರೆ. ಯಾಕೆ ಅಂದರೆ ಆವತ್ತಿನ ಪರಿಸ್ಥಿತಿಲಿ ನಮ್ಮಮ್ಮಂಗೆ ಆಗಿರೋದು ದೊಡ್ಡ ನೋವೇ ಸ್ನೇಹಿತರೆ. ಆದರೂ ಸಹ ಅದನ್ನೆಲ್ಲ ಸುಧಾರಿಸ್ಕೊಂಡು ಅವರು ಹಾಸ್ಪಿಟ್ಲಲ್ಲಿ ಆ ರೀತಿಯಾಗಿ ಮಲ್ಕೊಂಡಿದ್ದನ್ನು ನೋಡಿ ನಾನು ನಮ್ಮಣ್ಣ ನಮ್ಮ ಅಕ್ಕಂದರು ಎಲ್ಲ ಅಳ್ತಾ ಇದ್ದೀವಿ. ಅಂದರೆ ನಮ್ಮ ತಾಯಿಗೆ ಅಮ್ಮ ಅಂತಲೂ ಕರಿತಾ ಇದ್ವಿ, ಅವ್ವ ಅಂತಲೂ ಕರಿತಾ ಇದ್ವಿ. ಅವ್ವ ನಿನಗೇನು ಆಗಲ್ಲ ಅವ್ವ, ನಾವಿದ್ದೀವಿ, ಹೆದರಬೇಡ, ಅಳಬೇಡ ಅವ್ವ ಅಂತ ನಾವು ಅಷ್ಟೂ ಜನನೂ ಅಳ್ಕೊಂತ ನಮ್ಮಮ್ಮಂಗೆ ಧೈರ್ಯ ಹೇಳ್ತಾ ಇದ್ವಿ ಸ್ನೇಹಿತರೆ. ಅದಾದಮೇಲೆ ರಾತ್ರಿ ಆಯಿತು ಅಂತ ನಮ್ಮನ್ನೆಲ್ಲ ಮನೆಗೆ ಕಳಿಸಿದ್ರು. ನಾವು ಮನೆಗೆ ಬಂದ್ವಿ. ಯಥಾ ಪ್ರಕಾರ ಮತ್ತೆ ಬೆಳಗ್ಗೆ ಎದ್ದು ನಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ಸ್ಕೂಲ್ ಇತ್ತಲ್ಲ, ನಾನು ಸ್ಕೂಲಿಗೆ ಹೋಗಲಿಲ್ಲ ಸ್ನೇಹಿತರೆ. ಆ ದಿನ ಏನು ಮಾಡಿದೆ ಅಂದರೆ, ಯಾವಾಗಲೂ ಸಹ ನಾನು ರಾಯರ ಮಠಕ್ಕೆ ಹೋಗ್ತಾ ಇದ್ನಲ್ಲ, ಆ ದಿನವೂ ಸಹ ಸ್ವಲ್ಪ ಬೇಗ ರೆಡಿಯಾಗಿ ರಾಯರ ಮಠಕ್ಕೆ ಹೋದೆ. ಮನಸ್ಸಿನಲ್ಲಿ ತುಂಬಾ ನೋವಿತ್ತು, ದುಃಖ ಬರ್ತಾ ಇತ್ತು. ಆದರೂ ಸಹ ರಾಯರ ಮಠಕ್ಕೆ ಹೋದರೆ ಸಮಾಧಾನ ಸಿಗುತ್ತೆ. ಯಾಕೆ ಅಂದರೆ ರಾಯರಂದರೆ ತಾಯಿ ಅಲ್ವಾ, ಅವ್ರ ಹತ್ರ ಎಲ್ಲ ಹೇಳ್ಕೊಂಡ್ರೆ ಏನಾದರೂ ಒಂದು ಪರಿಹಾರ ಕೊಡ್ತಾರೆ, ರಾಯರು ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಅವರಲ್ಲಿ ನಂಬಿಕೆ ಇಟ್ಟು ಆ ದಿನ ಸ್ಕೂಲಿಗೆ ಹೋಗದೆ ರಾಯರ ಮಠಕ್ಕೆ ಹೋಗಿ ರಾಯರನ್ನು ದರ್ಶನ ಮಾಡಿದೆ, ನಮಸ್ಕಾರ ಮಾಡಿದೆ. ಒಂದು ಕಡೆ ಮೌನವಾಗಿ ಕುಳಿತುಕೊಂಡೆ ಸ್ನೇಹಿತರೆ. ನಾನು ಬೆಳಗ್ಗೆ ರಾಯರ ಮಠಕ್ಕೆ ಹೋದಾಗ ಸಮಯ ಬಂದು 11 ಗಂಟೆ ಆಗಿತ್ತು ಸ್ನೇಹಿತರೆ. ಯಾಕೆ ಅಂದರೆ ನಮ್ಮ ಸ್ಕೂಲಿನಲ್ಲಿ 2 ಥರ ಶಿಫ್ಟ್ ಇತ್ತು. ಅಂದರೆ ಬೆಳಗ್ಗೆ 7:30 11:30 ತನಕ ಕಾಲೇಜು, ತದನಂತರ 11:30 5:30 ತನಕ ಸ್ಕೂಲು. ಈ ರೀತಿಯಾಗಿತ್ತು ನಮ್ಮ ಸ್ಕೂಲ್ ಟೈಮಿಂಗ್ಸು ಸ್ನೇಹಿತರೆ. ನಾನು ಹೋದಾಗ ಅಷ್ಟಾಗಿ ರಾಯರ ಮಠದಲ್ಲಿ ಭಕ್ತರು ಇರಲಿಲ್ಲ. ಅರ್ಚಕರು ಸಹ ಒಳಗಡೆನೇ ಕೂತ್ಕೊಂಡಿದ್ರು. ಅವರು ಸಹ ಹೊರಗಡೆ ಬಂದು ತೀರ್ಥ ಪ್ರಸಾದಗಳನ್ನು ಏನು ಕೊಡಲಿಲ್ಲ. ನಾನು ಸಹ ಮನಸ್ಸಲ್ಲಿ ತುಂಬ ನೋವಿತ್ತಲ್ಲ ನನ್ನ ತಾಯಿಗೆ ಹೀಗಾಗಿದ್ದು. ನಾನು ಒಂದು ಕಡೆ ಸುಮ್ಮನೆ ಕುಳಿತುಕೊಂಡಿದ್ದೆ. ಒಂದು 1/4 ಗಂಟೆ ಅಥವಾ ಒಂದು 20 ನಿಮಿಷ ಆದಮೇಲೆ ಅರ್ಚಕರು ಗರ್ಭಗುಡಿಯಿಂದ ಹೊರಗಡೆ ಬಂದು ಸೀದಾ ನನ್ನ ಹತ್ರ ಬಂದು ಯಾಕಮ್ಮ ತುಂಬ ಬೇಜಾರು ಮಾಡ್ಕೊಂಡಿದೀಯಾ, ತುಂಬ ದುಃಖದಲ್ಲೂ ಸಹ ಇದೆಯಾ, ಏನಾಯ್ತಮ್ಮ ಅಂತ ಕೇಳಿದರು. ನಾನು ಮೊದಲನೇ ಸಾರಿ ಏನೂ ಇಲ್ಲ ಅರ್ಚಕರೇ ಅಂತ ಹೇಳಿದೆ. ಆದರೂ ಸಹ ಅವರು ಪರವಾಗಿಲ್ಲ ಹೇಳಮ್ಮ, ರಾಯರಿದ್ದಾರೆ, ಕಾಪಾಡ್ತಾರೆ, ಏನು ನಿನ್ನ ದುಃಖ ಅಂತ ಕೇಳಿದರು ಸ್ನೇಹಿತರೆ. ಆಗ ನಮ್ಮ ತಾಯಿಗೆ ಹೀಗೆಲ್ಲ ಆಯಿತು ಅರ್ಚಕರೇ ಅಂತ ಹೇಳಿದೆ. ಆಗ ಅವರು ಸೀದಾ ಗರ್ಭಗುಡಿಯ ಒಳಗಡೆ ಹೋಗಿ ಒಂದು 5 ನಿಮಿಷ ಬಿಟ್ಟು ಹೊರಗಡೆ ಬಂದರು ಸ್ನೇಹಿತರೆ. ಬಂದು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಮ್ಮ, ಏನು ಭಯಪಡಬೇಡ, ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನಿನ್ನ ತಾಯಿ ಬಳಿಗೆ ಹೋಗು. ನಿಮ್ಮ ತಾಯಿಯ ತಲೆಯಲ್ಲಿ 1-2 ಕಾಳುಗಳನ್ನು ಇಟ್ಟು ಈ ಪೊಟ್ಟಣವನ್ನು ನಿನ್ನ ತಾಯಿಯ ದಿಂಬಿನ ಕೆಳಗಡೆ ಇಡು. ಏನು ನೀನು ಹೆದರ್ಕೋಬೇಡ, ನಿಮ್ಮ ತಾಯಿಯ ಆರೋಗ್ಯ ಸರಿಯಾಗುತ್ತೆ, ನಿಮ್ಮ ತಾಯಿ ಚೆನ್ನಾಗಾಗ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ, ನೀನು ಹೆದರ್ಕೋಬೇಡಮ್ಮ ಅಂತ ನನಗೆ ಆ ದಿನ ಆ ಅರ್ಚಕರು ಕೊಟ್ಟ ಮಂತ್ರಾಕ್ಷತೆಯ ಫಲ ಇಂದಿಗೂ ಸಹ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಆ ದಿನ ನಾನು ಸ್ಕೂಲ್ಗೆ ಹೋಗಲೇ ಇಲ್ಲ ಸ್ನೇಹಿತರೆ. ರಾಯರ ಅನುಗ್ರಹದಿಂದ ಅರ್ಚಕರು ಕೊಟ್ಟಿರುವ ಆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗಿ ನನ್ನ ತಾಯಿಯನ್ನು ನೋಡಿ ಸ್ವಲ್ಪ ಎಚ್ಚರಿಸಿದೆ. ರಾಯರ ಸ್ಮರಣೆ ಮಾಡಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ನನ್ನ ತಾಯಿಯ ತಲೆಯಲ್ಲಿ ಇಟ್ಟು ಉಳಿದಿದ್ದನ್ನು ನನ್ನ ತಾಯಿ ಮಲಗುವ ದಿಂಬಿನ ಕೆಳಗಡೆ ಇಟ್ಟೆ ಸ್ನೇಹಿತರೆ. ಅವ್ವ ನಿಂಗೇನೂ ಆಗಲ್ಲ, ರಾಯರಿದ್ದಾರೆ, ರಾಯರ ಅನುಗ್ರಹ ಇದೆ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದೆ ಸ್ನೇಹಿತರೆ.
ಕ್ರಮೇಣವಾಗಿ ನನ್ನ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತು. ತದನಂತರ ನನ್ನ ತಾಯಿಯನ್ನು ಕರ್ಕೊಂಡು ರಾಯರ ಮಠಕ್ಕೆ ಹೋಗಿ ರಾಯರಿಗೆ ನಮಸ್ಕರಿಸಿ ಸೇವೆ ಮಾಡಿದ್ವಿ. ಇವಾಗ ನಮ್ಮ ತಾಯಿ ತುಂಬಾ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಆದರೆ ಆ ದಿನ ಆಗಿದ್ದು ನೋಡಿದರೆ ನಮ್ಮ ತಾಯಿ ಬದುಕುಳಿದಿದ್ದೇ ಹೆಚ್ಚಿನ ಮಾತು ಸ್ನೇಹಿತರೆ. ಹಾಗಾಗಿ ಗುರುರಾಯರಿಗೆ ಎಷ್ಟೊಂದು ಕೃತಜ್ಞತೆಯ ನಮಸ್ಕಾರಗಳನ್ನು ಸಲ್ಲಿಸಿದರೂ ಸಾಲದು ಸ್ನೇಹಿತರೆ. ಯಾಕೆ ಅಂದರೆ ಗುರುರಾಯರೇ ತಾಯಿ, ಆದರೆ ನನ್ನ ತಾಯಿಯನ್ನು ಅವರು ರಕ್ಷಣೆ ಮಾಡಿದ್ದು, ಅನುಗ್ರಹಿಸಿದ್ದು ಇವತ್ತಿಗೂ ಸಹ ನನಗೆ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ. ಕಷ್ಟಗಳು ಬಂದೇ ಬರುತ್ತೆ. ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ರೂಪದಲ್ಲಿ ಈ ಕಷ್ಟ, ನೋವು, ದುಃಖ, ಅವಮಾನ, ಹಿಂಸೆಗಳು ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ. ಅದು ನಾವು ವಾಸ ಮಾಡುವ ಮನೆಯಲ್ಲೇ ಆಗಿರ್ಬೋದು ಅಥವಾ ಮಾನಸಿಕವಾಗಿಯೇ ಆಗಿರ್ಬೋದು. ಆದರೆ ಆ ಸಂದರ್ಭದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಕೋಪದಿಂದ ಕೂಗಿ ಚೀರಾಡಿ ಮಾತನಾಡಿದರೆ ಅದು ಮತ್ತಷ್ಟು ಅತಿರೇಕಕ್ಕೆ ಹೋಗುತ್ತೆ. ಅದೇ ದುಃಖದಿಂದ ಗೋಳಾಡಿ ಅತ್ತರೆ ಇನ್ನಷ್ಟು ನಮ್ಮನ್ನು ಕುಗ್ಗಿಸುತ್ತದೆ. ಆ ಸಮಯದಲ್ಲಿ ತುಂಬಾ ಸಮಾಧಾನದಿಂದ ತಾಳ್ಮೆಯಿಂದ ಆಲೋಚಿಸಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆಗ ಯಾವುದಾದರೂ ಒಂದು ರೂಪದಲ್ಲಿ ನಮಗೆ ಒಳ್ಳೆಯ ಪರಿಹಾರದ ದಾರಿ ಸಿಗುತ್ತದೆ. ಸ್ನೇಹಿತರೆ, ನೀವು ಸಹ ಗುರುರಾಯರನ್ನು ನಂಬಿದ್ದೀರಾ, ನಂಬಿಕೆ ಇಟ್ಟು ರಾಯರ ಸೇವೆ ಮಾಡಿದ್ದೀರಾ. ಆದರೆ ಒಂದೊಮ್ಮೆ ಕಷ್ಟಗಳೇ ಪರಿಹಾರ ಆಗ್ತಾ ಇಲ್ಲ, ನೋವಲ್ಲೇ ಇದ್ದೀವಿ, ಅವಮಾನ ದುಃಖಗಳನ್ನು ಎದುರಿಸ್ತಾ ಇದ್ದೀವಿ. ಯಾವಾಗ ಇದಕ್ಕೆಲ್ಲ ಪರಿಹಾರ ಅಂತ ಗುರುರಾಯರಲ್ಲೇ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತೀರಲ್ವಾ? ನಿಮ್ಮೆಲ್ಲ ಪ್ರಶ್ನೆಗಳಿಗೂ ರಾಯರೇ ಉತ್ತರಿಸ್ತಾರೆ. ಹಾಗೆ ನಿಮ್ಮೆಲ್ಲ ಕಷ್ಟಗಳಿಗೂ ರಾಯರೇ ಪರಿಹಾರದ ದಾರಿಯನ್ನೂ ಸಹ ಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಇರಲಿ.